ಆ ರೀತಿ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್. ಈಗ ನೀವು ಹೇಳಿರುವಂಥ ಒಟ್ಟು ಮಾತುಗಳು ಆತ್ಮಾವಲೋಕನ ಮಾಡಬೇಕಾದಂಥ ಅನಿವಾರ್ಯತೆ ಚೌಕಟ್ಟಲ್ಲಿ ನಾವಿದ್ದೇವೆ, ನಾವು ಅಲ್ಲ ಅಂತ ಹೇಳಿಲ್ಲ. ಆದರೆ ಅಪಪ್ರಚಾರ ಒಂದಷ್ಟು ಹೆಚ್ಚು ಶಕ್ತಿಯನ್ನು ಪಡೆಯಿತು ಅನ್ನೋದನ್ನು ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ನೀವಂತೆ ಆತ್ಮಾವಲೋಕನ ಮಾಡಬೇಕಾದಂತ ರವೀಂದ್ರ ರೇಷ್ಮೆ ಅವರಿದ್ದಾರೆ. ನಿಮಗೊಂದು ಪ್ರಶ್ನೆ ಇದೆ ಅವರಿಂದ ಸರ್. 10 ವರ್ಷಗಳ ನಂತರ ಕೂಡ ಒಂದೇ ಒಂದು ಸಾರಿ ನೀವು ಕರ್ನಾಟಕದ ಮತದಾರರಿಗೆ ಮೋದಿ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅನ್ನೋ ಸರಳ ವಿಷಯವನ್ನು ನೀವು ತಿಳಿಸಲಿಲ್ಲ. ಕಳೆದ 50 ವರ್ಷಗಳಿಂದ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ಅಂತರ್ಗಾಮಿಯಾಗಿ ಹರಿತಾ ಇರುವಾಗ ಈ ಸಿದ್ದರಾಮಯ್ಯನವರು ಅಹಿಂದಕ್ಕೆ ಪರ್ಯಾಯವಾಗಿ ಅರೆ ಮೋದಿಗಿಂತ ಅಹಿಂದ ಬೇಕೇನ್ರಿ ಅಂತ ನೀವು ಒಬ್ಬರು ಹೇಳಲೇ ಇಲ್ಲ. ಸರಳ ಸಂಗತಿಗಳನ್ನು ತಲುಪಿಸದೆ ವಿಫಲರಾದ್ರಿ. ರಾಮ ಮಂದಿರ ಸ್ಥಾಪನೆಯನ್ನು ಮೋದಿಯವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ವ್ಯಾಖ್ಯಾನ ಮಾಡಿದ್ರೆ ಅದನ್ನು ನೀವು ಸಂದೇಶವನ್ನು ನೀವು ತಲುಪಿಸಲೇ ಇಲ್ಲ. ಮೋದಿ ಅಂದರೆ ಮಂತ್ರಾಕ್ಷತೆ, ಮೋದಿ ಅಂದರೆ ರೋಡ್ ಶೋ ಅಷ್ಟನ್ನೇ ಮಾಡಿಬಿಟ್ರಿ ನೀವು. ಸಾಂಕೇತಿಕ ಸಂಗತಿಗಳು ಮುಳುಗಿಬಿಟ್ರೆ ಹೊರತು ಮೋದಿ ಮಾಡಿದ ರಚನಾತ್ಮಕ ಕಾರ್ಯಕ್ರಮಗಳನ್ನು ತಲುಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಒಪ್ಕೊಳ್ತೀರಾ? ರೈಟ್. ಆತ್ಮಾವಲೋಕನ ಉತ್ತರ ಕೊಟ್ಬಿಡ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ. ನಾವು ಹೇಳಿದ್ದು 20ರಿಂದ 22 ಬರ್ತೇವೆ ಅಂತ ನಾವು ಹೇಳಿದಾಗ ಕರ್ನಾಟಕದ ಮಟ್ಟಿಗೆ ನಾವು ಮೋದಿಯ ಕಾರ್ಯವೈಖರಿಯನ್ನು, ಮೋದಿಯ ಕಾರ್ಯಶೈಲಿಯನ್ನು, ಮೋದಿಯ ರಾಷ್ಟ್ರಭಕ್ತತೆಯನ್ನು ನಾವು ಜನಸಾಮಾನ್ಯ ತಲುಪಿಸಲಿಕ್ಕೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಿತ್ತು ಅನ್ನೋದು ಸೇರಿದಂತೆ ನರೇಂದ್ರ ಮೋದಿಯವರು ಹಿಂದುಳಿದವರಿಗೆ, ದಲಿತರಿಗೆ ಕೊಟ್ಟಿರುವಂಥ ಶಕ್ತಿಯನ್ನು ಮತ್ತಷ್ಟು ಪ್ರಚುರಪಡಿಸಬೇಕು ಅನ್ನುವಂಥ ನಿಮ್ಮ ಭಾವನೆಗೆ ಗೌರವ ಕೊಟ್ಟಾಗಲೂ ಕೂಡ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ದೇವೆ. ಈ ಫಲಿತಾಂಶವನ್ನು ನೀವು ನೋಡಿದಾಗ ಬಹುತೇಕ ಇವತ್ತು ನಾವು 20ರಿಂದ 22 ಬರ್ತದೆ ಅಂತ ನಾವು ಹೇಳಿದ್ದು, ನಮ್ಮದು 16ರಿಂದ 18, 20ಕ್ಕೆ ಸೀಮಿತ ಆಗ್ತದೆ ಅಂತ ಅನಿಸುತ್ತೆ. ಅಲ್ಲೂ ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಅದಕ್ಕೆ ನಮ್ಮ ವೇಗ ಮತ್ತು ನರೇಂದ್ರ ಮೋದಿಯವರ ಕಾರ್ಯಶೈಲಿಯನ್ನು ಜನರಿಗೆ ತಲುಪಿಸಲಿಕ್ಕೆ ನಾವು ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿಮ್ಮ ಭಾವನೆ ಸರಿ ಇರಬಹುದು. ಅದೇನೇ ಇದ್ರೂ ಕೂಡ ಮತ್ತೆ ಆತ್ಮಾವಲೋಕನ ಮಾಡ್ತೇವೆ. NDA ಸರ್ಕಾರ ಬರುತ್ತೆ. ಭಾರತೀಯ ಜನತಾ ಪಕ್ಷ ನಿಮಗೆ ಅಭಿನಂದನೆಗಳು, ಕಂಗ್ರಾಚುಲೇಷನ್. ಹಾಗೆ ಪಾರ್ಟಿಯಲ್ಲಿ ಆತ್ಮಾವಲೋಕನ ಆಗ್ಬೇಕು ಅಂತ ಹೇಳಿ ನೀವೇ ಹೇಳಿರೋದ್ರಿಂದ ಬಹುಶಃ ಆ ಕಾರ್ಯ ಅನಿವಾರ್ಯ ಕೂಡ ಅನ್ಸುತ್ತೆ ಅಂತ ಹೇಳಿ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ. ಬಹುಶಃ ಇವಾಗ ಅಮಿತ್ ಶಾ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಅದರ ಕ್ಲಿಯರ್ ಕಟ್ ರಿಸಲ್ಟ್ ಬಂದಿದೆ. ಅಮಿತ್ ಶಾ ಅವರು ಮೂರನೇ ಬಾರಿಗೆ ಕ್ಷೇತ್ರದಿಂದ ಗೆಲುವನ್ನ ಸಂಪಾದಿಸಿದ್ದಾರೆ. ಗಾಂಧಿನಗರ, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಾವು ಗಮನಿಸಿದ್ವಿ. ಅಲ್ಲಿಗೆ JDS ಕಣಕ್ಕಿಳಿಸಿದ್ದ 3 ಅಭ್ಯರ್ಥಿಗಳ ಪೈಕಿ ಒಂದು ಕ್ಲಿಯರ್ ವಿಕ್ಟರಿ ಮಂಡ್ಯದಲ್ಲಿ. ಕುಮಾರಸ್ವಾಮಿ ಮತ್ತು ಕೋಲಾರ ವಿಜಯಶಾಲಿಯಾಗಿದ್ದಾರೆ. ಆಮೇಲೆ ಹಾಸನದಲ್ಲಿ ಇನ್ನು ಕೂಡ ಏನು ಅನ್ನೋದು ಬಂದಿಲ್ಲ. ಅಮಿತ್ ಶಾ ಒಂದು ಕಾಲದಲ್ಲಿ ಅಡ್ವಾಣಿ ಅವರ ಕ್ಷೇತ್ರ, ಇದು ಗಾಂಧಿನಗರ ಕ್ಷೇತ್ರ. ಅಲ್ಲಿ ಅಮಿತ್ ಶಾ ಭರ್ಜರಿ ಜಯ ಗಳಿಸಿದ್ದಾರೆ, ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಅಮಿತ್ ಶಾ ಗುಜರಾತ್ನ ಗೃಹ ಸಚಿವರಾಗಿ ಕೂಡ ಶ್ರೇಯಸ್ ಪಟೇಲ್ ಲೀಡ್ ಬಂದಂತ ಕಾರಣದಲ್ಲಿ ಅವರ ಬೆಂಬಲಿಗರು ಬಂದು ತಮ್ಮ ಜಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಅವರ ಬೆಂಬಲಿಗರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮತ್ತು ಪ್ರಜ್ವಲ್ ರೇವಣ್ಣ ಅವರ ನಡುವಿನ ಹೋರಾಟ. ಶ್ರೇಯಸ್ ಪಟೇಲ್ ಕಳೆದ ಬಾರಿ ಕೂಡ ಹಳೆ ನರಸೀಪುರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕೇವಲ 3000 ಅಂತಗಳ ಮತದಲ್ಲಿ ಸೋತಿದ್ರು. ಇಲ್ಲಿ ಒಂದು ಹಳೆ ಕಥೆ ಇದೆ. ಇಲ್ಲಿ ಈ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಪುಟ್ಟಸ್ವಾಮಿ ಗೌಡರು ಮಾತ್ರ ದೇವೇಗೌಡರನ್ನ ಸೋಲಿಸಿದಂಥ ಇತಿಹಾಸ ಇರೋದು. ಆಮೇಲೆ ಆ ಫ್ಯಾಮಿಲಿಯನ್ನು ಸೋಲಿಸಿದ ಇತಿಹಾಸ ಇರೋದು ಮತ್ತೆ ರೇವಣ್ಣ ಅವರಿಗೆ. ಸೊ ಹಾಗಾಗಿ ಅದು ಅಂದಿನಿಂದ ಇಂದಿನ ತನಕ ಮುಂದುವರೆದುಕೊಂಡು ಬಂದಿದೆ. ಈ ಬಾರಿ ಬೇರೆ ಬೇರೆ ಕಾರಣಗಳಿಗಾಗಿ, ಅಂದರೆ ಆ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೇವಲ 2 ದಿನಗಳ ಮೊದಲು ಮಾತ್ರ ಅಲ್ಲಿ ಪ್ರಚಲಿತಕ್ಕೆ ಬಂತು, ಅಂದರೆ ಸಾರ್ವಜನಿಕವಾಗಿ. ಆದರೆ ಅಲ್ಲಿ ಹಾಸನದಲ್ಲಿ ಮೊದಲೇ ಅದರ ಬಗ್ಗೆ ಕೆಲವು ಊಹಾಪೋಹಗಳಿತ್ತು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಅನ್ನೋದನ್ನು ಕೂಡ ಅಮಿತ್ ಶಾ ಸಮೇತರಾಗಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು. ಆದರೆ ಮಂಡ್ಯ, ತುಮಕೂರು, ಕೋಲಾರ ಇಲ್ಲಿ ವಿಜಯಶಾಲಿಗಳಾಗಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ, ತುಮಕೂರಲ್ಲಿ ವಿ ಸೋಮಣ್ಣ ಜಯಗಳಿಸಿದ್ದಾರೆ. ಕನ್ಫರ್ಮ್ ಮಾಡಿ ಹೇಳಿದ್ರೆ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ. ಸೋಮಣ್ಣ ಅವರ ಕಣ್ಣೀರ ಧಾರೆ ಇಲ್ಲಿಗೆ ನಿಂತಿದೆ ಅಂತ ಕಾಣುತ್ತೆ. ಯಾಕಂದರೆ 2 ಕಡೆ ಅವರು ಸೋಲಾಗಿತ್ತು. ಅದನ್ನು ನನಗಾದನು ಅಂತೇಳಿ
ಅವರು ಹೇಳಿ ಹೇಳಿ ಕೊನೆಗೂ ತುಮಕೂರಿನಲ್ಲಿ ಅವರಿಗೆ ಭರ್ಜರಿ ಗೆಲುವು ಇಲ್ಲ ಸಿಕ್ಕಿದೆ. ಮಿನಿಸ್ಟರ್ ಮಾಡಿ ಅಂತ ಹೇಳಿ ಏನಾದ್ರೂ ಡಿಮಾಂಡ್ ಬರುತ್ತಾ ಗೊತ್ತಿಲ್ಲ ಕೇಂದ್ರ ಮಟ್ಟದಲ್ಲಿ. ಅವರು ರಾಜ್ಯಸಭೆಗಾದ್ರೂ ನನ್ನನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು ಬಂದಿತ್ತು. ಆಮೇಲೆ ನುರಿತ ರಾಜಕಾರಣಿ ಒಂದು ಮಾತನ್ನ ರೇಷ್ಮೆ ಅವರು ಹೇಳ್ತಾ ಇದ್ರು. ಅವರು ಮೋದಿ ಅವರು ಯಾವಾಗ್ಲೂ ಕಾಮ್ದಾರ್ ನಾಮ್ದಾರ್ ಅಂತ ಇದ್ರಲ್ಲ, ಸೋಮಣ್ಣ ಕಾಮ್ದಾರ್ ಕ್ಯಾಟಗರಿಗೆ ಸೇರೋದು. ಅದನ್ನ ಜನ ಗುರುತಿಸ್ತಾನೆ ಬಂದಾರೆ. ಬೆಂಗಳೂರಲ್ಲೂ ಗುರುತಿಸಿದ್ರು. ಹೋದ್ ಸಾರಿ ಎಡವಟ್ ಮಾಡ್ಕೊಂಡ್ಬಿಟ್ರು. ಎರಡೆರಡು ಕ್ಷೇತ್ರಗಳು ನಿಂತು ಅನೇಕ ಆಂತರಿಕ ಕಾರಣಗಳಿಂದ ಸೋತಿದ್ರು. ಆದ್ರೆ ಒಬ್ಬ ಕಾಮ್ದಾರ್ ಸೋಮಣ್ಣ ಗೆಲ್ತಾ ಇರೋದು. ಒಬ್ಬ ಕಳೆದ ಬಾರಿ ಎಡವಟ್ ಮಾಡಿದ್ದಲ್ಲ ಸರ್, ಎಡವಟ್ ಮಾಡಿಸಿದ್ದವರ ಹತ್ರ. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಗೆಲುವಿನ ಹಾದಿಯಲ್ಲಿರೋದು. ಆಮೇಲೆ ಗೋವಿಂದ್ ಕಾರಜೋಳ ತರ ಒಬ್ಬ ಕ್ರಿಯಾಶೀಲ ದಲಿತ ನಾಯಕ ಗೆಲುವಿನ ಹಾದಿಯಲ್ಲಿರೋದು. ಇವೆಲ್ಲ ಒಳ್ಳೆ ಲಕ್ಷಣ. ಪ್ರಜಾಪ್ರಭುತ್ವಕ್ಕೆ ಆ ಶಕ್ತಿ ಇದೆ. ಆಮೇಲೆ ಕೆಲವು ವಿಲನ್ಗಳನ್ನು ಸೋಲಿಸ್ತಾ ಇದ್ದಾರೆ ಜನ, ಅದು ಕೂಡ ಬಹಳ ಮುಖ್ಯ. ಆಮೇಲೆ ಕುಟುಂಬ ರಾಜಕಾರಣವನ್ನು ಕೂಡ ಸೋಲಿಸ್ತಾ ಬಂದವರನ್ನೇ ಗೆಲ್ಲಿಸ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ. ಬಹಳ ಸಮಯದಿಂದ ಅದೇ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಸೋಲಿಸ್ತಾರೆ. ಕೆ ಎಚ್ ರಂಗನಾಥ್ ಅವ್ರ ನಂತರ ಒಬ್ಬ ಸುಸಂಸ್ಕೃತ ಕ್ರಿಯಾಶೀಲ ದಲಿತ ನಾಯಕ ಅಂತ ಗೋವಿಂದ್ ಕಾರಜೋಳ. ಯಾರು ಅವರ ಕಾಣುತ್ತೆ. ಅವ್ರು ಮತ್ತೆ ಅಂತವ್ರು ಗೆಲ್ತಾ ಇರೋದು ಒಳ್ಳೆ ಲಕ್ಷಣ. ಪ್ರಜಾಪ್ರಭುತ್ವಕ್ಕೆ ಆ ಶಕ್ತಿ ಇದೆ. ನಿಜ ಹುಗರ್ ಸರ್. ಮತ್ತೊಂದಂತಂದ್ರೆ ತುಂಬಾ ಟೂ ಮಚ್ ಆಫ್ ಮೋದಿ ಸೆಂಟ್ರಿಕ್ ಮಾಡಿದ್ದು ಕೂಡ ಇಲ್ಲಿ ಅಪಾಯ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಬಿಹಾರದಲ್ಲಿ ಮಾತನಾಡುವಾಗ ಮೋದಿ ಅವರು ಇದು MP ಬದಲಾವಣೆಯ ಚುನಾವಣೆ ಅಲ್ಲ, PM ಬದಲಾವಣೆಯ ಚುನಾವಣೆ, ಯೋಚನೆ ಮಾಡಿ ಮತ ಹಾಕಿ ಎಂದಿದ್ರು. ಅಂದ್ರೆ ಹಿ ಆಲ್ಸೋ ವಾಂಟೆಡ್ ಇಟ್ ಟು ಬಿ ಮೋದಿ ಸೆಂಟ್ರಿಕ್. ಪ್ರತಿಯೊಬ್ಬರು ಮೋದಿ ಅವರ ಫೋಟೋ ಬಿಟ್ಟರೆ ಅವರು ಏನೇನೇನು ಮಾಡಿಲ್ಲ. ಆಮೇಲೆ ಅಕಸ್ಮಾತ್ ಲೋಕಲ್ MP ಗಳನ್ನ ಅವರು ಲೋಕಲ್ ಕ್ಯಾಂಡಿಡೇಟ್ಗಳ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಏನಾದರೂ ಇನ್ ಬಿಟ್ವೀನ್ ಚೂರು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು DK ಸುರೇಶ್ ಅವರ ಮನೆಯ ದೃಶ್ಯ ಈಗ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ನೀರವ ಮೌನ ಇದೆ ಅಲ್ಲಿ. ನೀರವ ಮೌನ. DK ಸುರೇಶ್ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕೊರೋನಾ ಟೈಮಲ್ಲೆಲ್ಲ DK ಸುರೇಶ್ಗೆ ಇರುವಂತ ಒಂದು ಹೋಲ್ಡ್ ಇದೆಯಲ್ಲ ಕ್ಷೇತ್ರದಲ್ಲಿ, ಬಹಳ ಅದ್ಭುತ. ಅಂದ್ರೆ ಹೋಬಳಿ ಮಟ್ಟದಲ್ಲಿ ಒಂದು ಹೋಲ್ಡ್ ಇದೆ. ಪದೇ ಪದೇ ಅದನ್ನ ಹೇಳಿದ್ರು ಕೂಡ DK ಶಿವಕುಮಾರ್ ಅವರು, ನನ್ನ ತಮ್ಮ ಹೆಣ ಹೆಗಿ ಕೊಟ್ಟ, ಹೆಣ ಕೆಗಿ ಕೊಟ್ಟ ಕೋವಿಡ್ ಟೈಮಲ್ಲಿ. ಯಾರೂ ಬರದೇ ಇದ್ದಾಗ ಒಂದು ಕಡೆ ಇದೇ DK ಸುರೇಶ್ ಅವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಕೊರೋನಾ ಸಂದರ್ಭದಲ್ಲಿ ಫುಲ್ ಗೌನೆಲ್ಲ ಹಾಕೊಂಡು ಮಾಡಿದಂತ. ಆದ್ರೆ ಎಲ್ಲವನ್ನು ಮೀರಿ ಡಾಕ್ಟರ್ ಮಂಜುನಾಥ್ ಅವರು ಏಷ್ಯಾದಲ್ಲೇ ಅತ್ಯುತ್ತಮ ಸಾರ್ವಜನಿಕ ಹೃದ್ರೋಗ ಆಸ್ಪತ್ರೆ ಅನ್ನೋ ಒಂದು ಕೀರ್ತಿ ಅಂತ ತಂದುಕೊಟ್ರಲ್ಲ, ಅದು ಯಾವ ರಾಜಕಾರಣಿಯ ಜನಸೇವೆಗೂ ಸಮ ಅಲ್ಲ. ಕೊರೋನಾ ಇರ್ಲಿ ಇಲ್ಲದೆ ಇರಲಿ, ಅದನ್ನು ಇವತ್ತು ಕೂಡ ಇಡೀ ಏಷ್ಯಾದಲ್ಲಿ ಅತ್ಯುತ್ತಮವಾದ ಹೃದ್ರೋಗ ಆಸ್ಪತ್ರೆ. ಹೇಳ್ತಾ ಇದ್ರಲ್ಲ ಅವ್ರಿಗೆ ಅಷ್ಟು ಗ್ರಿಪ್ ಇದೆ ಅಂತ. ಕೆಲವೊಂದ್ಸರಿ ಆ ಗ್ರಿಪ್ಪೇ ಅದು ಎಡವಟ್ ಮಾಡೋದು. ಇಲ್ಲ ಇಲ್ಲಿ ಏನು ಅಂತ ಹೇಳ್ಬಿಡ್ತೀನಿ ನಾನು. ಅದಕ್ಕೇನೆ ಬಿಜೆಪಿ ಕೂಡ ಒಂದು ಏನು ಪ್ಲಾನ್ ಮಾಡ್ತು ಅಂತಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಅನ್ನಾಗಿ ಮಾಡ್ತಾವ್ರ. ಅದು ಅವರ ಸ್ಟ್ರಾಟಜಿ. ಅಲ್ಲಿ JDS ಕ್ಯಾಂಡಿಡೇಟ್ ಆಗಿದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ಬಿಡ್ತಿತ್ತು. ಯಾಕಂದ್ರೆ ಅಲ್ಲಿ ಬಿಜೆಪಿಗೆ ಒಂದು 8 ಲಕ್ಷ ಮತ ಇದೆ, ವೋಟ್ ತಗೊಂಡಿತ್ತು. ಇನ್ನೊಂದು ಇಡೀ ರಾಜ್ಯದಲ್ಲಿ ಈಗ JDS ಆಲ್ರೆಡಿ 3 ಸೀಟ್ ಕೊಟ್ಟಿದ್ರು. ಸೊ ಇದನ್ನು ಕೊಟ್ಟರೆ 4 ಸೀಟ್ ಆಗ್ತಿತ್ತು. ಸೊ ಅದ್ಭುತ ಸ್ಟ್ರಾಟಜಿ. ಡಾಕ್ಟರ್ ಮಂಜುನಾಥ್ ತರದ ಅಭ್ಯರ್ಥಿಗಳು ಯಾವುದೇ ಪಕ್ಷಕ್ಕೂ ಒಂದು ಅಸೆಟ್ ಆಗ್ತಾರೆ. ಬಹಳ ಒಳ್ಳೆ ಮೆಸೇಜ್. ಒಂದು ಮೆರಿಟ್ ಕೋಟಾ ಅಭ್ಯರ್ಥಿಗಳ ಪೈಕಿ ಕೆಲವ್ರ ಪೈಕಿ ಅವರೊಬ್ರು 100%. ಟಿ ಮೇಲಿಂದ ಅವ್ರು ಬಂದಿಲ್ಲ. ಅವ್ರದೇ ಒಂದು ವರ್ಚಸ್ಸಿದೆ, ಅವರೇ ಒಂದು ನಾಯಕತ್ವ ಗುಣಗಳು ಇದೆ ಅವರಲ್ಲಿ. ಸೊ ಹಾಗಾಗಿ ಅವ್ರು ಬಂದಿದೆ ಹೊರತಾಗಿ ಯಾವುದೇ ಕಾರಣಕ್ಕಾಗೂ ದೇವೇಗೌಡರು ಒಂದು ಅಳಿಯ ಅಂತ ಬಂದಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ. ಅಳಿಯ ಅನ್ನೋದನ್ನ ತೆಗೆದಾಕಕ್ಕೂ ಆಗಲ್ಲ ಯಾರನ್ನು. ಬಟ್ ಅವ್ರದೇ ಒಂದು ಐಡೆಂಟಿಟಿ ಇದೆ. ಅದು ಒಂದ್ ಸ್ವಲ್ಪ ನಾವೆಲ್ಲ ಎರಡು ಫ್ಯಾಕ್ಟರ್ ವರ್ಕ್ ಆಗಿರಬಹುದು ಅಂತ. ದೇವೇಗೌಡರಾಗಲಿ ಅಥವಾ ಮಂಜುನಾಥ್ ಅವರಾಗಲಿ ಆ ಸಂಬಂಧಗಳನ್ನ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯಾವತ್ತೂ ಬಳಸ್ಕೊಂಡಿಲ್ಲ. ಅದು ಸರ್ವವಿದಿತ. ಅದರಲ್ಲಿ ಎರಡು ಮಾತೇ ಇಲ್ಲ. ಓಕೆ. ಆದ್ರೆ ನನಗೆ ನಿಮ್ಮ ಹತ್ರ ಕೇಳಿಕಿರೋದು, ಬಿಜೆಪಿಗೆ ಹೇಳ್ತಾ ಇದೆಯಲ್ಲ, ಬಿಜೆಪಿಗೆ ಈಗಲೂ ಕೂಡ ಇದನ್ನ ಅರಗಿಸ್ಕೊಳಕ್ ಆಗ್ತಾ ಇದೆಯಾ? ಈ ಸೋಲು ಅಂದ್ರೆ ಹೇಳ್ತಾ ಇಲ್ಲ, ಬಟ್ ಗೊತ್ತಿತ್ತ ಅಂತ ಹೇಳಿ ಹೀಗಾಗಬಹುದು ಅನ್ನೋ ಒಂದು ಮುನ್ಸೂಚನೆಯಿಂದಲೇ ಕಡೆಯ ಹಂತದ ಚುನಾವಣಾ ಮತದಾನ ಪ್ರಚಾರ ಸಂದರ್ಭದಲ್ಲಿ ಮಾತಿನ ವರ್ಷೆ ಚೇಂಜ್ ಆಯ್ತು. ಎರಡನೇ ಹಂತದಲ್ಲಿ ಮಾತಾಡಿದಾಗ ಯಾರ ಹತ್ರ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಹತ್ರ ಮಾತಾಡಿದಾಗ ಅವರ ಬಳಿ ಉತ್ತರ ಇಲ್ಲ ಈಗಲೂ ಕೂಡ. ಇದು ಯಾಕೆ ಹಿಂಗ ಆಗ್ತಾ ಇದೆ ಅಂತೇಳಿ ಅವರು ಆತ್ಮಾವಲೋಕನ ಮಾಡಿದ ನಂತರ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಬಿಜೆಪಿ ಅಂದ್ರೆ ಅಂದ್ರೆ ಆ 272 ಬರದೇ ಇರೋದಕ್ಕೆ ಏನು ಕಾರಣ ಅಂತ. ಅದೇ ಈ ಲಾಸ್ಟ್ ಟೈಮ್ ಹಿಂದೆ ಇವರಿದ್ದಾಗ ಅಂದರೆ BJPಯಲ್ಲಿ ಭಾಳ ಜನರಿಗೆ ಒಳಗಿಂದೊಳಗೆ ಒಂದು ಭಯ ಇತ್ತು. ಏನು ಅಂತಂದರೆ ವಾಜಪೇಯಿ ಅವರು ಇಂಡಿಯಾ ಶೈನಿಂಗ್ ಅಂತ ಮಾಡಿದಾಗ ಅವಾಗ ಎಲ್ಲ ಕಡೆ ಒಂದು ಒಳ್ಳೆ ವಾತಾವರಣ ಇತ್ತು, ಒಳ್ಳೆ ಗೌರ್ಮೆಂಟ್ ಕೊಟ್ಟಿದ್ರು. ವಾಜಪೇಯಿ ಅವರು ಯಾವ ಕಾರಣಕ್ಕೂ ಹೆಸರಾಳು ಮಾಡ್ಕೊಂಡಿರಲಿಲ್ಲ. ಅವರಂಥ ನಾಯಕರು ಪ್ರಧಾನಿ ಆದರೆ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾಯಿದ್ರು. ಆದ್ರೂ ಅವಾಗ ಕಡಿಮೆ ಬಂತು. ಸೊ ಒಳಗಿಂದೊಳಗೆ ಒಂದು ಭಯ BJPಯವರಲ್ಲಿ ಇತ್ತು. ಏನು ಅಂದರೆ ಇಂಡಿಯಾ ಶೈನಿಂಗ್ನಲ್ಲಿ ಏನು ಓವರ್ ಕಾನ್ಫಿಡೆನ್ಸ್ ಎಲ್ಲ ಆಯಿತು, ಅದು ಮತ್ತೆ ಆಗಬಾರ್ದು ಅನ್ನೋ ಒಳಗಿಂದೊಳಗೆ ಭಯ BJPಯವರಲ್ಲೂ ಭಾಳ ಜನರಲ್ಲೂ ಇತ್ತು. ಸೊ ನನಗನ್ಸೋದು ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಮಟ್ಟಿಗೆ ಡೇಂಜರ್ ಅದು ಯಾವತ್ತಿದ್ರು ಅಂತ.
ಕಾರಣ ಸಿಂಪಲ್ ಆಗಿ